ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಆಶ್ರಯದಲ್ಲಿ 28ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಆಗಸ್ಟ್ 15ರಂದು ವೈಭವದ ಶೋಭಾಯಾತ್ರೆ ಸ್ತಬ್ಧ ಚಿತ್ರಗಳ ಮೆರಗಿನೊಂದಿಗೆ ಅದ್ದೂರಿಯಾಗಿ ಜರುಗಲಿದೆ ಎಂದು ಉತ್ಸವ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಪ್ರವೀಣ್ ಎಸ್ ಕುಂಪಲ ಹೇಳಿದರು. ಕುಂಪಲ ಬಾಲಕೃಷ್ಣ ಮಂದಿರದ ಆಶ್ರಯದಲ್ಲಿ ನಾಡ ಹಬ್ಬ ಎಂಬ ರೀತಿಯಲ್ಲಿ ನಮ್ಮ ಕುಂಪಲಾಷ್ಟಮಿ ಉತ್ಸವವನ್ನು ಕಳೆದ 27 ವರ್ಷಗಳಿಂದ ಕೂಡ ನಾವು ಆಚರಿಸಿಕೊಂಡು ಬಂದಿದ್ದೇವೆ. 1997ರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಆ ಊರಿನ ಒಂದು ಕುಂಪಲದ ಗ್ರಾಮೀಣ ಭಾಗದಲ್ಲಿ ಆಚರಣೆ ಮಾಡುವುದರ ಮೂಲಕ ಒಂದಷ್ಟು ಚದುರಿ ಹೋದಂಥ ಯುವಕರನ್ನು ಒಂದು ಸಮಾಜ ಕಟ್ಟುವಂಥ ಕೆಲಸದಲ್ಲಿ ತೊಡಗಿಸುವುದರ ಮೂಲಕ 1997ರಿಂದ ಪ್ರಾರಂಭಗೊಂಡಿದೆ ನಮ್ಮ ಕುಂಪಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ. ತೊಕ್ಕೊಟ್ಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಬೆಳಗ್ಗೆ ವೈದಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಬಳಿಕ ವಿವಿಧ ಮಂದಿರದ ತಂಡಗಳಿಂದ ಭಜನಾ ಕಾರ್ಯಕ್ರಮಗಳು ನಡೆಯಲಿದೆ. ಸಂಜೆ 5 ಗಂಟೆಗೆ ಓಕುಳಿ ನಡೆಯಲಿದ್ದು, ಬಳಿಕ ಶ್ರೀಕೃಷ್ಣನ ವೈಭವದ ಶೋಭಾಯಾತ್ರೆ ನಡೆಯಲಿದೆ. ಡಿಜೆ ಇರದೆ ಶೋಭಾಯಾತ್ರೆಯು ಮಂದಿರದಿಂದ ಹೊರಟು ಶಾಲಾ ಮೈದಾನವಾಗಿ ಚೇತನನಗರದಿಂದ ಹಿಂತಿರುಗಲಿದೆ. ದಾರಿಯುದ್ದಕ್ಕೂ ತಳಿರು ತೋರಣಗಳಿಂದ ಓಕುಳಿ ಕಂಬವನ್ನು ಅಲಂಕರಿಸಿ ಶೋಭಾಯಾತ್ರೆಗೆ ಊರಿನವರು ಮೆರುಗು ನೀಡಲಿದ್ದಾರೆ. ನಾಡಿದ್ದು ಆಗಸ್ಟ್ 15 ಸ್ವಾತಂತ್ರ್ಯ ದಿನದಂದು ನಡೆಯಲಿಕ್ಕಿದೆ. ಏಕೆಂದರೆ ನಾವು ಕೃಷ್ಣ ಜನ್ಮಾಷ್ಟಮಿ ಆಚರಿಸುವುದು, ಮೊಸರು ಕುಡಿಕೆ ಮರುದಿವಸ ನಾವು ಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಮೂಲಕ ಆಚರಿಸುವುದು. ಆದ್ದರಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಸಾರ್ವಜನಿಕ ಉತ್ಸವನ್ನಾಗಿ ಆಚರಿಸುವಂಥ ಒಂದು ಕೆಲಸ ಈ ಭಾಗದಲ್ಲಿ ಕುಂಪಲ ಬಾಲಕೃಷ್ಣ ಮಂದಿರ ಮಾಡಿದೆ. ನಾಡಿದ 15ನೇ ತಾರೀಕು ಬೆಳಗ್ಗೆ ಪ್ರಾತಃ ಕಾಲದಿಂದ ವೈದಿಕ ವಿಧಿವಿಧಾನ, ಸ್ಥಳಶುದ್ಧಿ, ಘನಹೋಮ. ಆ ಬಳಿಕ ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಮೊದಲು ನಮ್ಮ ಬೆಳ್ಳಿಯ ಪ್ರತಿಮೆ ಇರುವುದಕ್ಕೆ ನಮ್ಮನ್ನು ಭಾವಚಿತ್ರದ ಶ್ರೀಕೃಷ್ಣನ ಭಾವಚಿತ್ರದ ಆ ಸಂದರ್ಭದಲ್ಲಿ ನಮಗೆ ಮಂದಿರ ಆಗಲಿಲ್ಲ. 1990 ಆ ಕೃಷ್ಣನ ಫೋಟೋವನ್ನು ಎಲ್ಲಿಡುವಂಥ ಒಂದು ಕಲ್ಪನೆ ಬಂದಾಗ ನಮ್ಮಲ್ಲಿ ಅಲ್ಲಿ ವೀರಾಂಜನೇಯ ವ್ಯಾಯಾಮ ಶಾಲೆ ಅಂತ ಇತ್ತು. ಅಲ್ಲಿ ನಾವಿಟ್ಟು ಪ್ರತಿ ವರ್ಷ ಉತ್ಸವ ಆಗುವಾಗ ಒಂದು ಅದನ್ನು ತರುವಂಥ ಕೆಲಸ ಪ್ರತಿ ರೀತಿ ಮಾಡ್ತಿದ್ದೇವೆ. ಮಂದಿರ ಆದಮೇಲೆ ಅದು ಬೆಳ್ಳಿಯ ಪ್ರತಿಮೆಗೆ ಮಾಡಿ ಮಂದಿರದಲ್ಲಿ ಇಟ್ಟಿದ್ದೇವೆ. ಆ ರೀತಿಯಾಗಿ ಆ ಸಂಪ್ರದಾಯ ಉಳಿಬೇಕೆಂಬ ನೆಲೆಯಲ್ಲಿ ವ್ಯಾಯಾಮ ಶಾಲೆಯಿಂದ ಪ್ರತಿ ವರ್ಷ ಕೂಡ ಫೋಟೋ ಅಲ್ಲ, ಈಗ ಮಂಗಲ ಕಲಶದ ಮೆರವಣಿಗೆ ಅಂತೇಳಿ ಆ ದಿನ ಕೃಷ್ಣ ಜನ್ಮಾಷ್ಟಮಿ ದಿನವೇ ಬೆಳಿಗ್ಗೆ 8 ಗಂಟೆಗೆ ಮಂಗಲ ಕಲಶದ ಮೆರವಣಿಗೆ ಹನುಮನಗರ ವೀರಾಂಜನೇಯ ವ್ಯಾಯಾಮ ಶಾಲೆಯಿಂದ ಮಂದಿರಕ್ಕೆ ಬರ್ತದೆ. ಆ ಬಳಿಕ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ, ಮಧ್ಯಾಹ್ನದ ಮಹಾಪೂಜೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವಕ್ಕೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಜೋಡಣೆ ಮಾಡ್ತಾ ಬಂದವರು. ಈ ವರ್ಷ ಏನು ಮಾಡಿದೆ ಅಂದರೆ 1 ವಾರದ ಮೊದಲೇ ಸಾಂಸ್ಕೃತಿಕ ಕಾರ್ಯಕ್ರಮನೆಲ್ಲ ಮುಗಿಸಿದ್ದೇವೆ. ಅದನ್ನು ಉತ್ಸವದ ದಿನ ವೈದಿಕ ಪ್ರಕ್ರಿಯೆಗಳು, ಭಜನಾ ಕಾರ್ಯಕ್ರಮಗಳು, ಈ ವರ್ಷ ಮತ್ತು ಸಂಜೆ ನಡೆಯುವಂಥ ಶೋಭಾಯಾತ್ರೆ, ಸಾವಿರಾರು ಜನ ಸೇರುವಂಥ ಒಂದು ಸಂದರ್ಭವೇ ಶೋಭಾಯಾತ್ರೆ. ಊರಿನ ಎಲ್ಲ ಸಂಘ ಸಂಸ್ಥೆಗಳ ಒಂದು 10ಕ್ಕೂ ಅಧಿಕ ಸ್ತಬ್ಧ ಚಿತ್ರಗಳು, ದೃಶ್ಯ ರೂಪಕಗಳು, ವೇಷಭೂಷಣಗಳು, ವಾದ್ಯ ಘೋಷಗಳು, ನಾಸಿಕ್ ಬ್ಯಾಂಡ್ ಇನ್ನಿತರ ಆ ಒಂದು ವಾದ್ಯ ಘೋಷಗಳೊಂದಿಗೆ ಬೆಳ್ಳಿ ಅಲಂಕೃತ ಬಾಲಕೃಷ್ಣ ದೇವರ ಶೋಭಾಯಾತ್ರೆ ಸಂಜೆ ಈ ವರ್ಷದ ಬೇಗ, ಯಾಕಂದರೆ ಸಂಜೆ 5 ಗಂಟೆಗೆ ಓಕುಳಿ ಮಡಕೆ ಹೊಡೆಯುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಧಿಕ ಮಡಕೆ ಕಟ್ಟುವಂಥ ಒಂದು ಕೃಷ್ಣ ಜನ್ಮಾಷ್ಟಮಿ ಇದೆ, ಅದು ಕುಂಪಲಾಷ್ಟಮಿ. ಯಾಕಂದರೆ ಒಂದೊಂದು ಸಂಘ ಸಂಸ್ಥೆಯವರು 500ಕ್ಕೂ ಅಧಿಕ ಮಡಕೆಗಳನ್ನು ಕಟ್ತಾರೆ. ಆ ರೀತಿಯಾಗಿ ಸುಮಾರು 5,000ಕ್ಕೂ ಅಧಿಕ ಮಡಕೆಗಳು ಕುಂಪಲದ ರಾಜರಸ್ತೆಯಲ್ಲಿ ರಾರಾಜಿಸ್ತದೆ. ಅದನ್ನೆಲ್ಲ ನಮ್ಮ ಓಂ ಫ್ರೆಂಡ್ಸ್ನ ಯುವಕರು, ನಮ್ಮ ಮಂದಿರದ ಆತ್ಮೀಯ ಸಂಸ್ಥೆ ಅದರ ಸಂಪ್ರದಾಯವನ್ನು ಅವರು ಮಾಡ್ತಾ ಬರ್ತಾರೆ. ಆ ಬಳಿಕ ಅದರ ಹಿಂಬದಿಯಿಂದಲೇ ಶ್ರೀಕೃಷ್ಣ ದೇವರ ಶೋಭಾಯಾತ್ರೆಗೆ ವಿಶೇಷ ಮೆರುಗನ್ನು ನೀಡಲಿಕ್ಕೆ ಸ್ತಬ್ಧ ಚಿತ್ರಗಳು ಬರ್ತದೆ. ಅದರಿಂದ ಆ ಬಳಿಕ ಶ್ರೀಕೃಷ್ಣನ ಬೆಳ್ಳಿಯ ಪ್ರತಿಮೆದ ದೃಶ್ಯ ನಮ್ಮ ಶೋಭಾಯಾತ್ರೆಯಲ್ಲಿ ವಿಶೇಷ ಮೆರುಗು ನೀಡಲಿಕ್ಕಿದೆ. ದೃಶ್ಯ ರೂಪಕಗಳು, ಹುಳಿವೇಷ, ಭಜನೆ ಮೆರುಗನ್ನು ನೀಡಲಿದ್ದು 1997ರಲ್ಲಿ ಉತ್ಸವವನ್ನ ಸಾರ್ವಜನಿಕ ಉತ್ಸವವನ್ನಾಗಿ ಆಚರಿಸಲಾಗಿದೆ. ಕೊಲ್ಯಾದ ಶ್ರೀ ರಮಾನಂದ ಸ್ವಾಮಿಗಳು ಉದ್ಘಾಟಿಸಿದ್ದಾರೆ. ಪ್ರತಿ ವರ್ಷದಲ್ಲಿ ಸಮಿತಿಗೆ ಸ್ಥಳವನ್ನ ಖರೀದಿಸಿ ಶಬರಿಮಲೆ ಯಾತ್ರೆ, ಅಯ್ಯಪ್ಪ ದೀಪೋತ್ಸವ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನ ಆಚರಿಸುತ್ತಾ ಬಂದಿದೆ. ಈ ಭಾಗದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನ ಪ್ರಥಮ ಬಾರಿ ಮಂದಿರದಲ್ಲೇ ಆಚರಿಸಲಾಗಿತ್ತು. 2007ರಲ್ಲಿ ಶ್ರೀ ಬಾಲಕೃಷ್ಣ ಮಂದಿರ ನಿರ್ಮಿಸಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಲೋಕಾರ್ಪಣೆಗೊಳಿಸಿದ್ರು. ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲದೆ ಬಾಲಕೃಷ್ಣ ಭವನವನ್ನ ಸಮಾಜಮುಖಿ ಚಟುವಟಿಕೆಗಳಿಗೆ ಉಚಿತವಾಗಿ ನೀಡಲಾಗ್ತಾ ಇದ್ದು, ಅಶಕ್ತ ಕುಟುಂಬಗಳಿಗೆ ಮನೆ ದುರಸ್ತಿಗೆ ನೆರವು, ಶೌಚಾಲಯ ನಿರ್ಮಾಣದಲ್ಲಿಯೂ ಕೈ ಜೋಡಿಸಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಉಚಿತ ಪುಸ್ತಕಗಳನ್ನು ವಿತರಿಸುತ್ತಾ ಬಂದಿದೆ. ಊರಿನ ಜನರಿಗೆ ಕುಂಪಲ ಉತ್ಸವ, ನವ ವಧುವರರ ಸಮಾವೇಶ, ಸಂಧ್ಯಾ ಕೀರ್ತನೆಯನ್ನ ವಿಜೃಂಭಣೆಯಿಂದ ನಡೆಸಲಾಗಿದೆ. 2025ರಲ್ಲಿ 10 ಸೆನ್ಸ್ ನಿವೇಶನ
ನಿವೇಶನದಲ್ಲಿ 50 ಲಕ್ಷ ವೆಚ್ಚದಲ್ಲಿ ಖರೀದಿಸಿ ಕೃಷ್ಣಾಂಗನ ಸಮಾಜದ ಕಾರ್ಯಕ್ಕೆ ಉಪಯೋಗಿಸಲಾಗುವುದು ಎಂದರು. ಖಾಸಗಿ ಸ್ಥಳದಲ್ಲಿ ಪ್ರಾರಂಭಿಸಿದಂಥ ನಮ್ಮ ಉತ್ಸವ ಆ ಬಳಿಕ ಕೇವಲ 1 ವರ್ಷದ ಅವಧಿಯಲ್ಲಿ 10 ಸೆನ್ಸ್ ಸ್ಥಳವನ್ನು ನಾವು ಸಮಿತಿಯು ಖರೀದಿಸಿದೆ. ಆ 98ರಲ್ಲಿ ಆ 97ರ ಶ್ರೀಕೃಷ್ಣ ಜನ್ಮಾಷ್ಟಮಿ ಖಾಸಗಿ ಸ್ಥಳದಲ್ಲಿ ಒಂದು ನಡೆಸುವ ಸಂದರ್ಭದಲ್ಲಿ ಆ ದಿನ ಕೊಲ್ಯದ ಪೂಜ್ಯ ರಮಾನಂದ ಸ್ವಾಮೀಜಿಯವರ ದಿವ್ಯದಿಂದ ಆ ಒಂದು ಉದ್ಘಾಟನೆ ಮಾಡಿಸಿ ಪ್ರಾರಂಭ ಮಾಡಿದಂತೆ. ಆ ಬಳಿಕ ನಾವು ಉತ್ಸವವನ್ನು ನಿರಂತರವಾಗಿ ಮಾಡಿಕೊಂಡು ಬಂದೆವು. ಉತ್ಸವದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ರೀತಿಯಲ್ಲಿ ಈ ಮಂದಿರದ ಚಟುವಟಿಕೆಯನ್ನು ಕೂಡ ವಿಶೇಷ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದೇವೆ. 10 ಸೆನ್ಸ್ ಸ್ಥಳವನ್ನು ಖರೀದಿಸಿ ಹಂತ ಹಂತವಾಗಿ 3000 ಚದರ ಅಡಿಯ ಬಾಲಕೃಷ್ಣ ಮಂದಿರವನ್ನು ನಿರ್ಮಾಣ ಮಾಡಿದ್ದೇವೆ. 2007ರಲ್ಲಿ ಪರಿಪೂರ್ಣವಾದಂಥ ಬಾಲಕೃಷ್ಣ ಮಂದಿರವನ್ನು ನಿರ್ಮಾಣ ಮಾಡಿಕೊಂಡು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅದನ್ನು ಕೀರ್ತಿಶೇಷರಾದಂಥ ಪೇಜಾವರ ಶ್ರೀಗಳು ಅದನ್ನು ಲೋಕಾರ್ಪಣೆ ಮಾಡಿದೆ 2007ರಲ್ಲಿ. ಆ ಬಳಿಕ 2014ರಲ್ಲಿ ಮೇಲಂತಸ್ತಿನಲ್ಲಿ ಬಾಲಕೃಷ್ಣ ಮಂದಿರ ಮೇಲಂತಸ್ತಿನಲ್ಲಿ 3000 ಚದರ ಅಡಿಯ ಸಾಂಸ್ಕೃತಿಕ ಭವನವನ್ನು ನಿರ್ಮಾಣ ಮಾಡಿದ್ದೇವೆ. ಸಾಂಸ್ಕೃತಿಕ ಭವನವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಊರಿನ ಶುಭ ಸಮಾರಂಭಗಳಿಗೆ, ಮದುವೆ ಇನ್ನಿತರ ಶುಭ ಸಮಾರಂಭಗಳಿಗೆ ಆ ಮಂದಿರವನ್ನು ಉಚಿತವಾಗಿ ವಿನಿಯೋಗ ಮಾಡಿದ್ದೇವೆ. ಜೊತೆಯಲ್ಲಿ ಪ್ರತಿ ವರ್ಷ ಕೂಡ ಆ ಸಾಂಸ್ಕೃತಿಕ ಭವನದಲ್ಲಿ ಉಳ್ಳಾಲ ಭಾಗದಲ್ಲಿ 90% ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಜ್ಞಾನದೀವಿಗೆ ಪುರಸ್ಕಾರವನ್ನು ಮಾಡ್ತಾ ಬಂದಿದ್ದೇವೆ. ಹಾಗೆ ನಮ್ಮ ಒಂದು ಬಾಲಕೃಷ್ಣ ಮಹಿಳಾ ಸಮಿತಿ ಕೂಡ ಒಂದು ಪ್ರಬುದ್ಧತೆಯಿಂದ ನಮ್ಮ ಮಂದಿರಕ್ಕೆ ಒಂದು ಆಸರೆಯಾದಂಥ ಒಂದು ಮಹಿಳಾ ಸಮಿತಿ. ಆ ಒಂದು ಸಮಿತಿಯ ಒಂದು ಒಡನಾಟದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ಅತಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ದಕ್ಷಿಣ ಕನ್ನಡ ಕುಂಪಲ ಭಾಗಕ್ಕೆ ವರಮಹಾಲಕ್ಷ್ಮಿ ಪೂಜೆಯನ್ನು ಒಂದು ಪ್ರಸ್ತುತಪಡಿಸಿದ ಅದನ್ನು ತಿಳಿಸಿದಂಥ ಒಂದು ಸಂಸ್ಥೆ ಅದು ನಮ್ಮ ಬಾಲಕೃಷ್ಣ ಮಹಿಳಾ ಸಮಿತಿ. ಆ ಬಳಿಕ ಎಲ್ಲ ಕಡೆ ವರಮಹಾಲಕ್ಷ್ಮಿ ಪೂಜೆಗಳು ನಡೀತಾ ಇದೆ. ಆ ರೀತಿಯಾಗಿ ಬೆಳೆದು ಬಂದಂಥ ನಮ್ಮ ಸಂಸ್ಥೆ ತುಳು ಭಜನಾ ಸ್ಪರ್ಧೆ, ತಂಬೂರಿ ಎನ್ನುವಂಥ ತುಳು ಭಜನಾ ಸ್ಪರ್ಧೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಆಯೋಜನೆ ಮಾಡಿದಂಥ ಒಂದು ಸಂಸ್ಥೆ ಇದೆ, ಅದು ಬಾಲಕೃಷ್ಣ ಮಿತ್ರ. ಕುಂಪಲೋತ್ಸವ ಎಂಬ ಒಂದು ನಾಡ ಹಬ್ಬ ಎಲ್ಲ ಕಲಾ ಕಾರ್ಯಕ್ರಮಗಳಿಗೆ ಒಂದು ಕುಂಪಲೋತ್ಸವದ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡಿದವರು. ಈ ರೀತಿಯಾಗಿ ಮಂದಿರ ಎಂಬುದು ಕೇವಲ ಉತ್ಸವಕ್ಕೆ ಮಾತ್ರ ಸೀಮಿತ ಆಗದೆ ಸಮಾಜದ ಎಲ್ಲ ಚಟುವಟಿಕೆಗಳಿಗೆ ಕೂಡ ನಮ್ಮನ್ನು ತೊಡಗಿಸಿಕೊಂಡಿದೆ. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಕುಂಪಲ, ಕಾರ್ಯದರ್ಶಿ ದೀಕ್ಷಿತ್ ನಿಸರ್ಗ, ಉತ್ಸವ ಸಮಿತಿ ಸಂಚಾಲಕ ಜಯ ಪೂಜಾರಿ, ಕಾರ್ಯದರ್ಶಿ ತಿಮ್ಮಯ್ಯ, ಆಶ್ರಯ ಕಾಲೋನಿ ಉಪಸ್ಥಿತರಿದ್ದರು. ಜನರ ಧ್ವನಿ, ಜಾಗೃತಿಯ ಬೆಳಕು, ಉಳ್ಳಾಲವಾಣಿ.